ಇತ್ತೀಚೆಗೆ ಟಾಲಿವುಡ್, ಕಾಲಿವುಡ್ ಸಿನಿಮಾಗಳಲ್ಲಿ ಕನ್ನಡತಿಯರದ್ದೇ ಹವಾ ಅಂತ ಹೇಳಿದರೆ ತಪ್ಪಾಗಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ರಶ್ಮಿಕಾ ಮಂದಣ್ಣರವರು ಟಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿರ್ತಾರೆ. ಹಾಗೆ ಅಲ್ಲು ಅರ್ಜುನ್ರವರ ಜೊತೆ ಮಾಡಿರ್ತಕ್ಕಂಥ ಪುಷ್ಪ ದ ರೂಲ್ ಸಿನಿಮಾ ಸೂಪರ್ ಹಿಟ್ ಆದ ಕಾರಣ ಇವರಿಗೆ ಬಾಲಿವುಡ್ನಲ್ಲೂ ಕೂಡ ಸಾಕಷ್ಟು ಆಫರ್ಗಳು ಬಂದಿದೆ. ಹಾಗೆ ಶ್ರೀಲೀಲಾರವರು ಕೂಡ ಸಾಕಷ್ಟು ಸಿನಿಮಾಗಳನ್ನ ಟಾಲಿವುಡ್ನಲ್ಲಿ ಮಾಡಿರ್ತಾರೆ. ತೆಲುಗು ಸಿನಿಮಾ ಇಂಡಸ್ಟ್ರಿನಲ್ಲಿ ಕೊನೆಯದಾದ ಸಿನಿಮಾ ಅವ್ರದ್ದು ಗುಂಟೂರು ಕಾರಂ ಸಿನಿಮಾ ನಂತರ ಸ್ವಲ್ಪ ಸಿನಿಮಾ ರಂಗಕ್ಕೆ ಬ್ರೇಕ್ ನೀಡಿದ್ದಾರೆ. ಇದೇ ಸಾಲಿನಲ್ಲಿ ಬರ್ತಕ್ಕಂಥವರು ಆಶಿಕಾ ರಂಗನಾಥ್ರವರು. ಇವರು ಅಮಿಗೋಸ್ ಚಿತ್ರ ಹಾಗೆ ನಾ ಸಾಮಿರಂಗ ಸಿನಿಮಾದಲ್ಲಿ ಸಾಕಷ್ಟು ಅದ್ಭುತವಾದ ನಟನೆಯಿಂದ ಇವರಿಗೆ ಮತ್ತಷ್ಟು ಆಫರ್ಗಳ ಸುರಿಮಳೆನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆಶಿಕಾ ರಂಗನಾಥ್ರವರಿಗೆ. ಇದೇ ಸಾಲಿನಲ್ಲಿ ಈಗ ಸಪ್ತಸಾಗರದಾಚೆ ಎಲ್ಲೋ ಈ ಸಿನಿಮಾದ ಫೇಮ್ ಆದಂಥ ರುಕ್ಮಿಣಿ ವಸಂತ್ರವರಿಗೂ ಕೂಡ ತಮಿಳು ಹಾಗೆ ತೆಲುಗು ಇಂಡಸ್ಟ್ರಿಯ ಸಿನಿಮಾ ಆಫರ್ಗಳು ಸಾಲು ಸಾಲು ಸಿಕ್ಕಿದೆ